ನಾನು ಗಗನ್ ಅವರು ಗಂಡ ಹೆಂಡತಿ ಅನ್ನೋ ವಿಚಾರ ಯಾರಿಗೂ ಗೊತ್ತಾಗ್ಬಾರ್ದಿತ್ತು. ಮೊದಲನೇದಾಗಿ ಪೂಜೆ ಗೊತ್ತಾಗ್ಬಾರ್ದಿತ್ತು. ಆದ್ರೆ ಈಗ ಪೂಜೆಗೆ ಗೊತ್ತಾಗಿದೆ. ಜೊತೆಗೆ ಈಗ ಗಗನ್ ಅವ್ರಿಗೆ ಗೊತ್ತಾಗುವಂತ ಸಮಯ ಕೂಡ ಬಂದಿದೆ. ಗಗನ್ ಅವ್ರಿಗೆ ಒಂದ್ಸಾರಿ ನೆನ್ಪು ಮಾಡ್ಕೊಳ್ಳಿ, ನಾನು ಒಬ್ಬ ಇರ್ಲಿಲ್ಲ ನಿಮ್ಗೆ 2ನೇ ಮದ್ವೆ ಮಾಡೋದಕ್ಕೆ. ನಿಮ್ಮಿಬ್ರು ಮಧ್ಯೆ ಆಕಲ್ ಗೊತ್ತಾಯ್ತು ಕಂದ, ಪೂಜಾ ಸೊಸೆಗೆ ಇಷ್ಟು ದೊಡ್ಡ ಅನ್ಯಾಯ ಆಗಿದೆ ಅಂತ. ಎಲ್ಲ ಮುಗ್ದೋಗಿದೆ. ನನ್ ಜೀವನ ಇವಾಗ ಗಗನ್ ಅವರು ಎಲ್ಲ ಮುಗ್ದೋಗಿದೆ. ಪೂಜಾ ಹಾಗೆಲ್ಲ ಏನಿಲ್ಲ, ನೀವ್ ಹಾಗೆಲ್ಲ ಯೋಚಿಸ್ಲೇಬೇಡಿ. ಇಷ್ಟೆಲ್ಲ ಆಗಿದೆಯಲ್ಲ ಪೂಜಾ, ನೀನ್ ನೋಡ್ದ ಅವ್ರು ನನ್ ಮಾತನ್ನ ಯಾವ್ದು ಅರ್ಥ ಮಾಡ್ಕೊಳ್ತಿಲ್ಲ. ನಾನು ಏನ್ ಹೇಳ್ತಿದ್ದೀನಿ ಕೇಳ್ತಿಲ್ಲ. ಗಗನ್ ಅವ್ರ ದೃಷ್ಟಿಯಲ್ಲಿ ನಾನು ಇಷ್ಟು ಕೆಳಗಡೆ ಬಿದ್ದೋಗಿದೆ. ಇನ್ಯಾವತ್ತು ನಾನು ಎದುಳಕ್ಕಾಗಲ್ಲ. ಪೂಜಾ ನಿನ್ಗೆ ಅರ್ಥ ಆಯ್ತಲ್ವಾ? ನನ್ ಮೋಸ ಮಾಡದ್ನ. ಆದ್ರೆ ಗಗನ್ ಅವ್ರಿಗೆ ಯಾಕೆ ಅರ್ಥ ಆಗ್ತಿಲ್ಲ? ಅವರು ನನ್ಗೆ ಯಾಕೆ ಕರುಣೆ ತೋರಿಸ್ತಿಲ್ಲ? ಅಲ್ಲ, ನಾನೊಬ್ಳು ಹೆಂಡತಿಯಾಗಿ ನಾನು ಮಾಡಿದ್ದಪ್ಪ ಪೂಜಾ. ನಾನು ಹೇಗೆ ಅರ್ಥ ಮಾಡಿಸ್ಲಿ? ನನಗೆ ಗೊತ್ತಾಗ್ತಿಲ್ಲ. ನೀವ್ ಚಿಂತೆ ಮಾಡ್ಬೇಡಿ, ಅವರು ನಿಮ್ ಮಾತನ್ನ ಕೇಳಿಸ್ಕೊತಾರೆ. ಸ್ವಲ್ಪ ಸಮಯ ಕೊಡಿ. ಸಮಯನ ಅವ್ರು ನನ್ನನ್ನು ನೋಡ್ತಿದ್ದು ಅವ್ರ ದೃಷ್ಟಿಲಿ ನಾನು ಅಪರಾಧಿ ಆಗ್ಬಿಟ್ಟೆ. ಅವರು ಹೇಗ್ ನೋಡ್ತಿದ್ರು ಅಂದ್ರೆ ನಾನು ಈ ಭೂಮಿ ಮೇಲೆ ಹುಟ್ಟಿರೋದು ದೊಡ್ಡ ತಪ್ಪು. ನನ್ ಮಾಡ್ತಾ ಇರೋದೆಲ್ಲ ಬರೀ ಮೋಸ, ಸುಳ್ಳು, ನಾಟಕ ಅನ್ನೋ ತರ ಅವರು ಇದ್ರು ನನ್ನ. ಅವರು ಕೇಳ್ತಾನೆ ಇಲ್ಲ ಅವ್ರು ನನ್ ಮಾತು. ಪೂಜಾ ಆಮೇಲೆ ಅವ್ರು ನನ್ ಮಾತು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡ್ಲಿ ನಾನಾಗ? ಧರ ಅವ್ರೆ, ನೀವು ಶಾಂತವಾಗಿರಿ. ನಾನ್ ನಿಮಗ್ ಮಾತು ಕೊಡ್ತೀನಿ. ನಾನು ಅವ್ರಿಗೆ ಸಮಾಧಾನ ಮಾಡ್ತೀನಿ ನಿಮ್ಮ ಹತ್ರ ಮಾತಾಡೋದಕ್ಕೆ. ನೀವ್ ಚಿಂತೆ ಮಾಡ್ಬೇಡಿ. ಎಲ್ಲ ಹೊರಟೋಯ್ತು ನನ್ನಿಂದ, ಎಲ್ಲ ಮುಗ್ದೋಯ್ತು ಪೂಜಾ. ನನ್ ಗಗನ್ ಅವರು ನನ್ನಿಂದ ದೂರ ಆದ್ರು. ತುಂಬಾ ಬೇಜಾರಾಗಿದ್ದಾರೆ ಅವರು ನನ್ನಿಂದ. ಗೊತ್ತಿಲ್ಲ ಅವ್ರ ಈ ಟೈಮಲ್ಲಿ ಅದು ಏನ್ ಮಾಡ್ಕೊಳ್ತಾರೆ ಅಂತ. ನೀವ್ ಕೂತ್ಕೊಳ್ಳಿ, ಏನು ಆಗಲ್ಲ. ನಾನ್ ನಿಮಗ್ ಮಾತು ಕೊಡ್ತೀನಿ. ಗಗನ್ ಸರ್ನ ನಾನ್ ನಿಮಗೋಸ್ಕರ ಹುಡ್ಕೊಂಡ್ ಬರ್ತೀನಿ. ಅವ್ರು ನಿಮ್ ಜೊತೆ ಖಂಡಿತ ಮಾತಾಡ್ತಾರೆ. ನೀವ್ ಚಿಂತೆ ಮಾಡ್ಬೇಡಿ. ಜಯಂತಿ, ಧರ ಅವ್ರಿಗೆ ನೀರ್ ತಗೊಂಡ್ ಬಾ. ಅವ್ರಿಗೆ ಏನೂ ಆಗಿರಲ್ಲ. ಅಮ್ಮರೇ, ಎಲ್ಲ ಮುಗ್ದೋಯ್ತು. ಅವ್ರ ಮನ್ಸಲ್ಲಿ ಇವಾಗ ಏನ್ ಆಗ್ತಿರ್ಬೋದು, ಎಲ್ಲಿರ್ಬೋದು ಅವ್ರೀಗ? ಎಲ್ಲ ಮುಗ್ದೋಯ್ತು ಜಯಂತಿ. ಹಾಳಾಗ್ತಿರೋ ಇವ್ರ ಸಂಬಂಧನ ಹೇಗಾದ್ರೂ ಮಾಡಿ ನಾನ್ ಸರಿ ಮಾಡ್ಲೇಬೇಕು. ನಾನು ಹೇಳ್ದೆ ತಾನೆ ಸುಮ್ಮನೆ ಅಲ್ಲೆಲ್ಲಾದ್ರೂ ನಿಂತ್ಕೊಂಡಿರು ಅಂತ. ನಾನು ಮಾಡ್ತಾ ಇದ್ದೆ. ಆದರೆ ಇಲ್ಲ, ನಿನಗೊಂದು ಅವಕಾಶ ಬೇಕು ನನ್ನ ಹತ್ರ ಬರೋದಕ್ಕೆ. ಅದು ಗಾಡಿ ನಿಮ್ ನೀನೇನು ಹೇಳಕ್ ಬರಬೇಡ. ನಿನ್ನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಮಾವ ಹೇಳಿದ್ರು ಅದು ನೀವು ತುಂಬಾ ಚಿಂತೆಯಲ್ಲಿರುವಾಗ ಈ ಜಾಗಕ್ಕೆ ಬಂದಿರ್ತೀರಾ ಅಂತ. ಪೂಜಾ, ನನ್ನನ್ನು ಒಂಟಿಯಾಗ್ಬಿಟ್ಟು ಸ್ವಲ್ಪ ಹೊತ್ತು ನಾನು ಒಬ್ಬನೇ ಇರಬೇಕು. ಎಂತ ಪರಿಸ್ಥಿತಿ ತಂದ್ಕೊಂಡಿದ್ದೀರಾ ಗಗನ್ ಸರ್ ನೀವು? ನನಗೆ ಗೊತ್ತಿದೆ ನಿಮಗೆಷ್ಟು ನೋವಾಗ್ತಿರ್ಬೋದು ಅಂತ. ಆದ್ರೆ ಇದರಲ್ಲಿ ನಿಮ್ ತಪ್ಪು ಏನೂ ಇಲ್ಲ. ನೀವು ಯಾಕಿಷ್ಟು ದೊಡ್ಡ ಶಿಕ್ಷೆ ಕೊಡ್ತಿದ್ದೀರಾ? ನನಗೆ ನಿಮ್ಮನ್ನ ಈ ತರ ನೋಡೋದಕ್ಕಾಗ್ತಾ ಇಲ್ಲ. ನೀವು ಮನೆಗೆ ಬನ್ನಿ. ಎಲ್ರು ನಿಮ್ಗೋಸ್ಕರ ಕಾಯ್ತಾ ಇದ್ದಾರೆ. ಎಲ್ರು ತುಂಬಾ ಚಿಂತೆಲಿದ್ದಾರೆ ನಿಮ್ ಬಗ್ಗೆ. ನೀವು ಈ ತರ ಬಲಹೀನರಾಗಬಾರ್ದು. ಬಿಟ್ಬಿಡಿ ಇದನ್ನ. ಮತ್ತೆ ಮನೆಗೆ ಬನ್ನಿ. ನಿಮ್ ಇಡೀ ಫ್ಯಾಮಿಲಿ ನಿಮಗೋಸ್ಕರ ಕಾಯ್ತಾ ಇದೆ. ಯಾವ ಫ್ಯಾಮಿಲಿ? ಯಾವ ತರ ಫ್ಯಾಮಿಲಿ? ಯಾರ ಮೇಲೆ ನಾವು ನಂಬಿಕೆ ಇಟ್ಟಿರ್ತೀವೋ ಅವರು ನಮ್ಮ ಫ್ಯಾಮಿಲಿ ಆಗಿರ್ತಾರೆ.
ಸರಿಯಾದ ದಾರಿನ ತೋರ್ಸೋಂತವ್ರು, ಒಳ್ಳೇದು ಕೆಟ್ಟದಕ್ಕೆ ನಮ್ ಜೊತೆಗಿರೋಂತವ್ರು ಅವರಲ್ಲ. ನಮ್ ಜೊತೆ ಸುಳ್ಳು ಹೇಳೋಂತವ್ರು, ನಮಗೆ ಮೋಸ ಮಾಡೋರು, ನಮ್ಮ ಜೊತೆ ವಿಷಯನ ಮುಚ್ಚಿಡೋ ಅಂತವ್ರು, ಮತ್ತೆ ನಮ್ ವಿರುದ್ಧ ಕುತಂತ್ರ ಮಾಡೋರು. ಅಬ್ಬಾ, ಎಂಥ ಒಳ್ಳೆ ಮನ್ಸು ನಿಮ್ದು. ನಿಮ್ಮ ಮನೆ ಮಗಳ ಸಂಸಾರಕ್ಕೆ ಬೆಂಕಿ ಹಾಕ್ಬಿಟ್ರಲ್ಲ. ತಪ್ಪು ತಿಳ್ಕೊಬೇಡಿ ಬೀಗ್ರೆ, ನಿಮ್ಮಂತ ಅತಿ ಆಸೆ ಇರೋ ಅತ್ತೆನ ಈ ಹಿಂದೆ ನೋಡಿರ್ಲಿಲ್ಲ, ಇನ್ ಮುಂದೆ ನೋಡೋದೂ ಇಲ್ಲ. ಮೊದ್ಲು ಹೋಗಿ ಇಲ್ಲಿಂದ. ಆಹಾ ಬೀಗಿತ್ತೆ ಅವ್ರೆ, ನೀವ್ ನನ್ನ ಹತ್ರ ಹೇಗ್ ಹೇಳ್ತಿದ್ದೀರಾ ನೋಡಿ. ನೀವು ಮಾತ್ರ ಎಲ್ಲ ತುಂಬಾ ಒಳ್ಳೆಯವರು ಅನ್ನೋ ರೀತಿ ನಾಟಕ ಮಾಡ್ತಾ ಇದ್ದೀರಾ. ಏನ್ ಹೇಳಿದ್ರಿ? ನಿಮ್ಗೆ ಯಾರಿಗೂ ಏನು ಗೊತ್ತೇ ಇರಲಿಲ್ಲ ಅಂತ, ನಿಮ್ಗೆಲ್ಲ ಎಲ್ಲಾರ್ಗೂ ಗೊತ್ತಿದ್ದು ಎಲ್ಲ ನಾಟಕ ಮಾಡಿದ್ರಿ. ನಿಮ್ಮೆಲ್ಲರಿಗೂ ಗೊತ್ತಿತ್ತು ಪಾಪ ನಮ್ಮ ಹುಡುಗಿ ಪೂಜಾಗೆ ಮೋಸ ಮಾಡ್ತಾ ಇದ್ದಾರೆ ಅಂತ, ಅವಳಿಗೆ ಅನ್ಯಾಯ ಆಗ್ತಿದೆ ಅಂತ ನಿಮಗ್ ಗೊತ್ತಿತ್ತು. ಆದ್ರೆ ನಿಜ ಹೊರಗ್ ಬಂತು. ನಮ್ಮ ಅಳಿಯಂದ್ರಿಗೆ ಎಲ್ಲ ಗೊತ್ತಾಯ್ತು. ಆದ್ರೆ ನೀವೆಲ್ಲ ನಿಮ್ ಯಾರ ಕೈಗೂ ಮಸಿ ಮೆತ್ತಿಲ್ಲ ಅಂತ, ನಾವೆಲ್ಲ ಒಳ್ಳೆಯವರು ಅಂತ ಆ ಕಡೆ ಈ ಕಡೆ ಹೋಗಿ ಬಚ್ಚಿಟ್ಕೊಂಡ್ಬಿಟ್ರಿ. ಸುಮ್ಮಿರೋದಕ್ಕೂ ತನ್ನ ಅತ್ಯಾಸೆಗೋಸ್ಕರ ಇನ್ನೊಬ್ರ ಹತ್ರ ದುಡ್ಡು ಕಿತ್ಕೊಳ್ಳೋದಕ್ಕೂ ವ್ಯತ್ಯಾಸ ಇದೆ. ಇಲ್ಲೋಡಿ, ನಾವು ಪೊಲೀಸವರು ಕಂಪ್ಲೇಂಟ್ ಕೊಟ್ಟು ನಿಮ್ಮ ಮುಂದಿನ ಜೀವನ ಜೈಲಲ್ಲಿ ಕಳಿಯೋದಕ್ ಮುಂಚೆ ಇಲ್ಲಿಂದ ಹೊರಟೋಗಿ. ಹೋಗಿ ಹೊರಡಿ ಇಲ್ಲಿಂದ. ಯಾಕೆ ಹೋಗ್ತೀನಿ? ಯಾಕೆ ಹೋಗ್ತೀನಿ ನಾನು ಜೈಲ್ಗೆ? ನನ್ ಮಾತ್ ಗಮನ ಇಟ್ಟು ಕೇಳಿ ಬೀಗಿತಿ ಅವ್ರೆ. ನಾನೇನಾದ್ರೂ ಜೈಲಿಗೆ ಹೋದ್ರೆ ನಿಮ್ಮೆಲ್ಲಾರ್ದು ನನ್ನ ಜೊತೆ ಕರ್ಕೊಳ್ದೆ ಒಬ್ಳೆ ಹೋಗೋದಿಲ್ಲ ನಾನು. ಅರ್ಥ ಆಯ್ತಾ ನಿಮ್ಗೆ? ಈ ಕೆಲ್ಸದಲ್ಲಿ ಎಲ್ಲಾರ್ ಕೈಯೂ ಕೊಳೆ ಆಗಿದೆ. ನಾನೊಬ್ಳೆ ಮಾಡ್ಲಿಲ್ಲ. ಬಾಯ್ ಮುಚ್ಚಿ ಅಂದೆ. ಯೋಚನೆ ಮಾಡಿ ಮಾತಾಡಿ. ಎಲ್ಲಿದ್ದೀರಾ, ಯಾರ ಮುಂದೆ ಮಾತಾಡ್ತಾ ಇದ್ದೀರಾ ಅಂತ. ಅಮ್ಮ ನನ್ಗೆ ಅತ್ತೆ ಆಗಿ ಜೊತೆ ಯಾಕೆ ಜಗಳ ಮಾಡ್ತಾ ಇದ್ದಾರೆ? ಅಮ್ಮ ಹೀಗೆಲ್ಲ ಮಾಡಿದ್ರೆ ಅವ್ರ ಮಗನ ನನ್ನ ಜೊತೆ ಮದುವೆ ಮಾಡ್ತಾರಾ? ನಾನು ಕನಸಲ್ಲೂ ಯೋಚನೆ ಮಾಡಿರ್ಲಿಲ್ಲ. ನನ್ನ ಫ್ಯಾಮಿಲಿ, ನನ್ನ ಹೆಂಡತಿ ಧರ, ನಾನು ಯಾರ ಮೇಲೆಲ್ಲ ಹೆಚ್ಚು ನಂಬಿಕೆ ಇಟ್ಟಿದ್ನೋ ಅವರೆಲ್ಲ ನನಗೆ ಮೋಸ ಮಾಡಿದ್ರು ಅಂತ. ಇಲ್ಲ ಗಗನ್ ಸರ್, ಹಾಗೆಲ್ಲ ಏನೂ ಇಲ್ಲ. ನಿಮ್ ಇಡೀ ಫ್ಯಾಮಿಲಿ ನಿಮ್ ಬಗ್ಗೆ ತುಂಬಾ ಕಾಳಜಿ ತೋರಿಸ್ತಾರೆ, ನಿಮ್ನ ತುಂಬಾ ಪ್ರೀತಿ ಮಾಡ್ತಾರೆ. ಯಾರು ನಿಮಗ್ ಯಾವತ್ತೂ ಕೆಟ್ಟದನ್ನ ಬಯಸಿಲ್ಲ. ನೀವು ಪೂಜಾ, ನನ್ನ ಪರಿವಾರ ನಿನ್ನ ಜೀವನದ ಜೊತೆ ಆಟಾಡಿದ್ದಾರೆ. ಈಗಲೂ ಕೂಡ ನಿನಗೆ ಮೋಸ ಮಾಡ್ತಿದ್ದಾರೆ. ನಿನಗೆ ಸುಳ್ಳು ಹೇಳಿದ್ರು, ನಿನ್ನ ಹತ್ರ ವಿಷಯ ಮುಚ್ಚಿಟ್ರು, ನಿನಗೆ ಮೋಸ ಮಾಡಿದ್ರು. ಸಾಧ್ಯ ಆದ್ರೆ ಪ್ಲೀಸ್ ನನ್ನ ಕ್ಷಮಿಸ್ಬಿಡು ಪೂಜಾ. ಪೂಜಾ, ನನ್ನಿಂದ ತಪ್ಪಾಗಿದೆ, ನನ್ನನ್ನ ನೀನು ಕ್ಷಮಿಸ್ಬಿಡು ಪೂಜಾ. ಇಲ್ಲ ಗಗನ್ ಸರ್, ಹಾಗೆಲ್ಲ ಅನ್ಕೋಬೇಡಿ. ಆ ಥರದ್ದು ಏನೂ ಇಲ್ಲ, ಅಂಥದ್ದೇನೂ ಆಗಿಲ್ಲ. ಹಾಗೆಲ್ಲ ಯೋಚಿಸ್ಬೇಡಿ. ಪೂಜಾ, ನನ್ನಿಂದ ತಪ್ಪಾಗಿದೆ, ನನ್ನ ಕ್ಷಮಿಸ್ಬಿಡು ನೀನು. ಗಗನ್ ಸರ್ ನೋಡಿ, ಆ ಥರದ್ದೇನೂ ಇಲ್ಲ. ನಿಮಗ್ ಯಾಕೆ ಶಿಕ್ಷೆ ಕೊಟ್ಕೊಳ್ತಾ ಇದ್ದೀರಾ? ಶಿಕ್ಷೆ ನನ್ನ ಪರಿವಾರದವ್ರು ನಿನಗೆ ಕೊಟ್ಟಿದ್ದಾರೆ, ನಾನು ಕೊಟ್ಟಿದ್ದೀನಿ. ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡು. ಇಲ್ಲ ಗಗನ್ ಸರ್, ನನ್ಗೆ ಯಾರು ಯಾವ ಶಿಕ್ಷೆನೂ ಕೊಟ್ಟಿಲ್ಲ. ನೀವಾಗಿರ್ಬೋದು, ನಿಮ್ ಪರಿವಾರ ಆದ್ರೂ ಆಗಿರ್ಬೋದು. ನೀವ್ ನನ್ನನ್ನ ನೋಡಿ ನಿಮ್ಗೆ ಹಾಗೆ ಅನಿಸ್ತಿದ್ಯಾ? ಆ ಥರದ್ದು ಏನಿಲ್ಲ. ನೀವ್ ತುಂಬಾ ತಪ್ಪು ತಿಳ್ಕೊತಾ ಇದ್ದೀರಾ. ನಡೀರಿ, ದಯವಿಟ್ಟು ಮನೆಗೆ ನಡೀರಿ. ತಪ್ಪಾಗಿದೆ, ನನ್ನ ಕ್ಷಮಿಸ್ಬಿಡು. ಗಗನ್ ಸರ್, ಅಂಥದ್ದು ಏನೂ ಆಗಿಲ್ಲ. ನೀವು